ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಚಿತ್ರದುರ್ಗದ ಹುಡುಗಿ. ಮೊನ್ನೆ ಒಂದು ಇನ್ಸಿಡೆಂಟ್ ಆಯಿತು, ಸೊ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕಾಗಿತ್ತು. ಇದು ಎಷ್ಟು ಸತ್ಯ ಅಲ್ವಾ ಅಂತ ನನಗೆ ಫೀಲಾಗಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸ್ಯಾಟರ್ಡೇ ನಮ್ಮದು ಕ್ಲಾಸ್ ಇತ್ತು, ಅಂದರೆ ನಿನ್ನೆ. ಸೊ ಕ್ಲಾಸ್ ಮಾಡಬೇಕಾದ್ರೆ ನಮಗೊಬ್ಬರು ಮ್ಯಾಮ್ ಇದ್ದಾರೆ, ನನ್ನ ಫೇವ್ರೇಟ್ ಮ್ಯಾಮ್. ಅವರು ಸಿಕ್ಕಾಪಟ್ಟೆ ಡಿಸಿಪ್ಲಿನ್ ಆಗಿ ಕ್ಲಾಸಿಗೆ ಬರಬೇಕು, ಟೈಮ್ ಸೆನ್ಸು ಪಂಕ್ಚುಯಾಲಿಟಿ ತುಂಬ ಇದೆ. ಕ್ಲಾಸು ಸಮೇತ ತುಂಬ ಅಂದರೆ ತುಂಬ ಚೆನ್ನಾಗಿ ಪಾಠ ಮಾಡ್ತಾರೆ. ನಂಗೆ ಸಿಕ್ಕಾಪಟ್ಟೆ ಇಷ್ಟ. ನಿನ್ನೆ ಏನಾಯಿತು, ನಿಮಗೆ ಏನು ಅರ್ಥ ಆಗಿದೆ ಅಥವಾ ಕೇಳ್ತಾ ಇರ್ತಾರೆ, ಅಂದರೆ ಕಮ್ಯುನಿಕೇಷನ್ ಮಾಡ್ತಾ ಇರ್ತಾರೆ. ಅಂದರೆ ಯಾವತ್ತು ಟೀಚಿಂಗ್ ಒನ್ ವೇ ಆಗಿರಬಾರ್ದು, ಟೂ ವೇ ಆಗಿರಬೇಕು. ಅಂದರೆ ನಾವು ಪ್ರಶ್ನೆಗಳನ್ನ ಕೇಳ್ತಾ ಇರಬೇಕು, ಸ್ಟೂಡೆಂಟ್ಸ್ ನಮಗೆ ಹಂಗೆ ಉತ್ತರ ಕೊಡಬೇಕು. ನಾನು BEd ಮಾಡಿದ್ದು ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ಟೀಚಿಂಗ್ ಅಂದರೆ ಒನ್ ವೇ ಅಲ್ಲ, ಬರೀ ನಮಗೆ ಏನು ಗೊತ್ತಿದೆಯೋ ಅದನ್ನು ಮಕ್ಕಳು ನೋಡ್ಕೊಂತ, ಬೋರ್ಡ್ ನೋಡ್ಕೊಂತ, ವಾಲ್ ನೋಡ್ಕೊಂತ, ಕಿಟಕಿ ನೋಡ್ಕೊಂತ ಪಾಠ ಮಾಡೋದು ಅಲ್ಲ. ಟೂ ವೇ ಕಮ್ಯುನಿಕೇಷನ್. ಬಿಕಾಸ್ ಟೂ ವೇ ಕಮ್ಯುನಿಕೇಷನ್ ಮಾಡಿದಾಗ ಅಷ್ಟೇ ನಮಗೆ ಗೊತ್ತಾಗುತ್ತೆ ಮಕ್ಕಳು ಯಾವ ಮಟ್ಟಿಗೆ ಅರ್ಥ ಮಾಡ್ಕೊಂಡಿದ್ದಾರೆ, ಹಾಗೆ ಅವ್ರು ಏನು ಅರ್ಥ ಮಾಡ್ಕೊಂಡು ನಾವು ಏನು ಚೂರು ಹೇಳ್ತಿದ್ವಿ. ಸೊ ಅದನ್ನು ಅವರಿಗೆ ಕರೆಕ್ಟಾಗಿ ಕೇಳಿಸ್ಲಿಲ್ಲ. ಅವರು ತುಂಬ ಸತಿ ಹೇಳ್ತಾ ಇದ್ರು, ಜೋರಾಗಿ ಹೇಳಿ, ನಿಮಗೆ ತಪ್ಪಾದರೂ ಪರವಾಗಿಲ್ಲ, ನಿಮಗೆ ಏನು ಗೊತ್ತಿದೆಯೋ ಕರೆಕ್ಟಾಗಿ ಹೇಳಿ, ನಮಗೆ ಸ್ಪಷ್ಟವಾಗಿ ಹೇಳಿ ಅಂತ ಹೇಳ್ತಾ ಇದ್ರು. ಬಟ್ ನಾವು ಅದನ್ನು ಕೇಳಲೇ ಇಲ್ಲ, ಇನ್ಕ್ಲೂಡಿಂಗ್ ನಾನು ಅಷ್ಟೇ ಕೇಳಲೇ ಇಲ್ಲ. ಸುಮ್ಮನೆ ನನಗೆ ನಿಜ ಗೊತ್ತಿರೋರು ಸ್ವಲ್ಪ ನಿಧಾನಕ್ಕೆ ಹೇಳ್ತಾ ಇದ್ರು. ಅದನ್ನು ಅವ್ರು ತುಂಬ ಸಿಟ್ಟಾಗಿ ಹಂಗೆ ಹೊರಗಡೆ ಹೋಗ್ಬಿಟ್ರು. ನಾನು ಎಷ್ಟು ಸಲ ಹೇಳಿದ್ರು ನೀವು ಕೇಳೋದೇ ಇಲ್ಲ, ನಿಮಗೆ ಹೇಳೋದು ವೇಸ್ಟು ಹಾಗೆ ಹೀಗೆ ಅಂತ ಹೇಳಿ ಸ್ವಲ್ಪ ಬೇಜಾರಾಗಿ ಹೊರಗಡೆ ಹೋದರು. ಹೊರಗಡೆ ಹೋದಾಗ ನಮಗೆ ಅನಿಸ್ತು, ನಮಗೆ ಒಂಥರ ಗಿಲ್ಟ್ ಕಾಡ್ಬಿಡ್ತು. ಹೇಳಬೇಕಾಗಿತ್ತಲ್ವಾ, ಸಾರಿ ಮ್ಯಾಮ್ ಅಂತ ಹೇಳ್ಬಿಟ್ಟು ಕರ್ಕೊಂಬರೋಣ ಕ್ಲಾಸಿಗೆ ಅಂತ ಹೋಗಿದ್ವಿ. ಸೊ ಹೋದಾಗ ಅವ್ರು ನಮಗೆ ಒಂದು ಮಾತು ಹೇಳಿದರು, ಅದು ನನಗೆ ಸಿಕ್ಕಾಪಟ್ಟೆ ಅನ್ನಿಸ್ತು, ಹೌದಲ್ವಾ ಅಂತ ಅನಿಸ್ತು. ಏನು ಹೇಳಿದ್ರು ಅಂದರೆ, ನಿಮಗೆ ಏನು ಗೊತ್ತಿದೆಯೋ ಅದನ್ನು ನಮಗೆ ಹೇಳಿ. ಬಿಕಾಸ್ ನಮಗೆ ಏನು ಗೊತ್ತಿಲ್ಲ ಅನ್ನೋದ್ರ ಬೇಸಿಸ್ ಮೇಲೆ ಅವ್ರು ನಮಗೆ ಪಾಠ ಮಾಡ್ತಾರೆ. ನಮಗೆಲ್ಲ ಗೊತ್ತಿದೆ ಅನ್ನೋ ಥರ ಪ್ರಿಟೆಂಡ್ ಮಾಡ್ಕೊಂತ ಸೈಲೆಂಟ್ ಆಗಿದ್ದರೆ ಅವ್ರಿಗೆ ಏನು ಗೊತ್ತಾಗುತ್ತೆ, ಏನು ಗೊತ್ತೇ ಆಗಲ್ಲ. ಸೊ ಲಾಸ್ ಯಾರಿಗೆ, ನಮಗೆ, ಅವರಿಗಂತೂ ಅಲ್ಲ. ಹೌದಲ್ವಾ? ಅವ್ರು ಅಷ್ಟು ಬಾಯ್ಬಿಟ್ಟು ಕೇಳ್ತಿದ್ದಾರೆ ಅಂದರೆ ಅಟ್ಲೀಸ್ಟ್ ನಾವು ಅದನ್ನು ರೆಸ್ಪಾನ್ಸ್ ಮಾಡಬೇಕಾಗಿತ್ತು. ನಾವು ಮಾಡಲಿಲ್ಲ. ಇನ್ನೊಂದು ಏನು ಹೇಳಿದ್ರು ಗೊತ್ತಾ, ಯಾಕೆ ನೀವು ಹೇಳಿಲ್ಲ ನಾನು ಕ್ವಶನ್ ಕೇಳಿದಾಗ ನಾವೇನು ಹೇಳಿದ್ವಿ, ಮ್ಯಾಮ್ ತಪ್ಪು ಆನ್ಸರ್ ಕೊಟ್ಬಿಟ್ರೆ ತುಂಬ ಬೇಜಾರಾಗುತ್ತೆ, ಎಲ್ಲರ ಮುಂದೆ ಅವಮರ್ಯಾದೆ ಆಗುತ್ತೆ, ಸೊ ಅದಕ್ಕೋಸ್ಕರ ಉತ್ತರ ಕೊಡಲಿಲ್ಲ ಅಂತ ಹೇಳಿದ್ವಿ. ಸೊ ಅವ್ರು ಹೇಳಿದರು, ಎಷ್ಟು ಫೂಲಿಶ್ನೆಸ್ ಅಲ್ವಾ ನಿಮ್ಮದು ಅಂತ. ಬಿಕಾಸ್ ತಪ್ಪು ಮಾಡೋಕ್ಕೆ ಎದುರ್ತಿದ್ದೀರಾ ಅಂದರೆ ಎಷ್ಟು ಫೂಲಿಶ್ ಅಲ್ವಾ ನೀವು. ಕರೆಕ್ಟ್, ನನಗೆ ಆ ಸಲ ಅವಮರ್ಯಾದೆ ಆಗುತ್ತಲ್ಲ ಕ್ಲಾಸಲ್ಲಿ ಅಂತ ಎಷ್ಟೋ ಸ್ಟೂಡೆಂಟ್ಸ್ ಇನ್ಕ್ಲೂಡಿಂಗ್ ನಾನು ಸಮೇತ ಹೇಳೋದೂ ಇಲ್ಲ. ಸೊ ಹಾಗೆ ಸುಮ್ಮನೆ ಕುಳ್ಕೊಂಡ್ಬಿಟ್ಟಿರ್ತೀವಿ. ಆನ್ಸರ್ ಗೊತ್ತಾಗದೇ ಇರಲಿ, ಅಥವಾ ಆ ಕಾನ್ಸೆಪ್ಟ್ಸ್ ನಿಮಗೆ ಗೊತ್ತಾಗಿದೆಯಾ ಅಂತ ಕೇಳಿದಾಗ ನಿಮಗೆ ಗೊತ್ತಾಗಿಲ್ಲ ಅಂತ ಹೇಳೋಕ್ಕೂ ಸಮೇತ ನಾವು ಎಷ್ಟೋ ಸಲ ಹಿಂಜರಿತೀವಿ. ಬಿಕಾಸ್ ನಿಮಗೆ ಅಷ್ಟು ಗೊತ್ತಿಲ್ವಾ ಅಂತ ಕೇಳ್ಬಿಡ್ತಾರೇನೋ. ಬೇಗಲ್ಲಿ ಇಡಬೇಕಾದ್ರೆ ನಾವೇನು ಮಾಡ್ತೀವಿ, ಬಿದ್ದು ಕಲಿತೀವಿ. ಸೈಕಲ್ ಕಲಿಬೇಕಾದ್ರೆ ಏನು ಮಾಡ್ತೀವಿ, ಬಿದ್ದು ಅವ್ರ ಹತ್ರ ಬೈಸ್ಕೊಂಡು ಎಲ್ಲ ಮಾಡಿಕೊಂಡು ಕಲಿತಾ ಇರ್ತೀವಿ. ಆಮೇಲೆ ಎಷ್ಟೋ ಸಲ ಹಾಗಂತ ನಾವು ಯಾವತ್ತೂ ತಪ್ಪು ಮಾಡ್ದಲೇ ಇಲ್ವಲ್ಲ. ನಾವು ಆನ್ಸರ್ ಹೇಳಿದ್ರೆ ನಮ್ಮ ಫ್ರೆಂಡ್ಸ್ ಏನು ಅನ್ಕೊಂತಾರೋ, ನಮ್ಮ ಟೀಚರ್ ಏನು ಅನ್ಕೊಂತಾರೋ ಅಂತ ನಾವು ತಪ್ಪೇ ಮಾಡಲ್ಲ, ಆನ್ಸರ್ ಹೇಳೋಕ್ಕೆ ಹೋಗಲ್ಲ. ತಪ್ಪಾಗ್ಬಿಟ್ರೆ ನಾವು ಎಷ್ಟು ಹೌದಲ್ವ, ನಾವು ಎಷ್ಟು ಫೂಲಿಶ್ನೆಸ್ ಆಗಿ ಯೋಚನೆ ಮಾಡ್ತೀವಲ್ವಾ. ಸೊ ನಾನು ನಿಮಗೆ ಹೇಳ್ತಾ ಇರೋದಿಷ್ಟೇ, ತಪ್ಪು ಮಾಡಿ, ಅದರಿಂದ ಕಲೀರಿ, ಮತ್ತು ಪದೇ ತಪ್ಪು ಮಾಡೋಕ್ಕೆ ಹೋಗಬೇಡಿ. ನಿಮಗೆ ಆ ತಪ್ಪು ಅಂತ ಗೊತ್ತಿದೆಯಾ, ಸೊ ಅದನ್ನು ತಿದ್ಕೊಳ್ಳೋಕೆ ಟ್ರೈ ಮಾಡಿ. ಸೊ ತಪ್ಪು ಮಾಡೋಕ್ಕೆ ಹೋಗಲ್ಲ ಅನ್ನೋದು ತಪ್ಪುತನ. ತಪ್ಪು ಮಾಡಿ, ಅದರಿಂದ ಕಲೀರಿ, ಅದರಿಂದ ಏನು ಬದಲಾವಣೆ ಆಗಬೇಕು ಅದನ್ನು ಬದಲಾವಣೆ ಮಾಡ್ಕೊಳ್ಳಿ. ಸೊ ಇಷ್ಟೇ.